ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ರಾಷ್ಟ್ರೀಯ ಭಾವೈಕ್ಯತೆ ಕುರಿತಾಗಿ ನಾವಿಲ್ಲಿ ತಿಳಿದುಕೊಳ್ಳೋಣ. ಈ ಪುಟದಲ್ಲಿ ಭಾರತ ಅಂದರೆ ಹೇಗಿದೆ, ಅಲ್ಲಿ ಏಕತೆಯ ಜೊತೆಗೆ ವೈವಿಧ್ಯತೆಯ ಅಂಶಗಳು ಕೂಡ ಇದ್ದಾವೆ. ಹಾಗೆ ಹೇಳುವಾಗ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿದ ರಾಷ್ಟ್ರ ಅಂತಾನೆ ನಾವು ಕರೀತಾ ಇದ್ದೀವಿ. ಸೊ ಆ ದೃಷ್ಟಿಯನ್ನು ನೋಡ್ತಾ ಇದ್ದಾಗ ಭಾರತ ಒಂದು ಅಖಂಡವಾಗಿರ್ತಕ್ಕಂಥ ದೇಶ. ರಾಷ್ಟ್ರೀಯ ಪ್ರಜ್ಞೆ ಇತ್ತೀಚೆಗೆ ಎಲ್ಲರಲ್ಲೂ ಜಾಸ್ತಿ ಆಗ್ತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಾ, ಭಾರತ ಇವತ್ತು ಮುಂದುವರಿದ ರಾಷ್ಟ್ರಗಳ ಸಾಲಿಗೆ ಬಂದಿರ್ತಾ ಇದೆ ಅಂತ ಹೇಳಿದಾಗ ನಮ್ಗೆ ಹೆಮ್ಮೆ ಆಗ್ತಾ ಇದೆ, ಖುಷಿ ಪಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ರಾಜಕೀಯ ಕಾರಣ ಇರ್ಬೋದು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ ನಂತರ ಅಂತೂ ಕೂಡ ಅದು ವಿಶ್ವವ್ಯಾಪಿಯಾಗಿ ಜಗದ್ಗುರು ಆಗ್ತಾ ಇದೆ ಅಂತ ಹೇಳಿದಾಗ ನಮ್ಗೆ ಸಂತೋಷ ಆಗ್ತಾ ಇದೆ. ನಾಟ್ ಓನ್ಲಿ ಭಾರತ ಅಷ್ಟೇ ಇಲ್ಲ, ಪ್ರತಿಯೊಂದು ರಾಷ್ಟ್ರ ಕೂಡ ತನ್ನದೇ ಆಗಿರ್ತಕ್ಕಂಥ ರಾಷ್ಟ್ರೀಯ ಭಾವೈಕ್ಯತೆಯಿಂದ ಹಾಕಲಿಕ್ಕೆ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇದ್ದಾವೆ. ಸೊ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ನಾವು ಕೇಳಿದಾಗ ಜಪಾನ್ ದೇಶ ಯಾವ ರೀತಿ ಮುಂದೋಯ್ತು, ಚೀನಿಯರು ಯಾವ ರೀತಿ ಮುಂದೋಗಿದ್ದಾರೆ, ಅಮೆರಿಕರು ಹೇಗೆ ಮುಂದೋಗಿದ್ದಾರೆ, ಅಲ್ಲಿ ದೇಶ ಪ್ರೇಮ ಹೇಗಿದೆ ಅಂತ ತಿಳ್ಕೊಂಡಿದ್ವಿ. ಹಾಗೆ ನಾವು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಅಗ್ರಗಣ್ಯವಾಗಿರ್ತಕ್ಕಂಥ ಸಾಲಿನಲ್ಲಿ ಇವತ್ತು ಡೋಕ್ಲಾಮ್, ಪಾಕಿಸ್ತಾನ್, ಚೀನಾ ಡೋಕ್ಲಾಮ್ ಮೇಲೆ ಬರ್ತಾ ದಾಳಿ ಮಾಡ್ತಾ ಇದೆ, ಬೇಕು ಅಂತ ಇದೆ. ಈ ಜಮ್ಮು ಕಾಶ್ಮೀರ ನಮಗ್ ಬೇಕು ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಇದೆಲ್ಲ ಆಗ್ತಾ ಇದ್ದಾಗ ಅದೇ ನಮ್ಮ ಆಸ್ತಿ ಅಲ್ಲ. ಆದ್ರೂ ಕೂಡ ನಾವ್ ಮಾಡ್ತೀವಿ, ಅದನ್ನು ಬಿಟ್ಕೊಡ್ಲಿಕ್ಕೆ ನಾವು ಇಲ್ಲಿ ಕುತ್ಕೊಂಡೇ ಅಪೋಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ರಾಷ್ಟ್ರೀಯ ಭಾವನೆ. ಯಾಕೆ ಈ ದೇಶ ನಂದು ಎಂತಕ್ಕಂಥ ಪ್ರಜ್ಞೆ ಇದೆ, ಆ ಭಾವನೆ ಇದೆ. ಯಾವ ರಾಷ್ಟ್ರದಲ್ಲಿ ಈ ಭಾವನೆ ಅಧಿಕವಾಗಿ ಬರ್ತಾ ಇದೆಯೋ, ಯಾವ ಜನರಲ್ಲಿ ಬೆಳೀತಾ ಇದೆಯೋ ಆ ರಾಷ್ಟ್ರ ಮುಂದುವರಿತಕ್ಕಂಥ ರಾಷ್ಟ್ರ ಆಗಿರ್ತದ, ಅಖಂಡವಾಗಿರ್ತದ ಅಂತ ನಾವು ಗುರುತಿಸ್ಕೊಳ್ತೀವಿ. ಒಂದು ವೇಳೆ ಈ ರಾಷ್ಟ್ರೀಯ ಪ್ರಜ್ಞೆಯಲ್ಲಿ ಅಥವಾ ಏಕತೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಬಂದ್ಬಿಟ್ರೆ ಏನೇನೋ ಸಮಸ್ಯೆ ಕಾಡ್ತಾ ಇದ್ದಾರೆ. ಅಂದರೆ ಭಾಷಾವಾದ ಅಂತ ಬರ್ತದೆ. ನಾನು ಕನ್ನಡ ಮಾತಾಡ್ತೀನಿ, ನಾನು ಕನ್ನಡಿಗರಷ್ಟೇ ಒಂದು, ಮರಾಠಿ ಮಾತಾಡ್ತೀನಿ, ಮರಾಠಿಗರಷ್ಟೇ ಒಂದು, ತಮಿಳು ಮಾತಾಡ್ತೀವಿ, ತಮಿಳಷ್ಟೇ ಒಂದು, ನಾವು ಹಿಂದಿ ಪ್ರಾಂತೀಯ ಭಾಷೆ ಹೀಗೆಲ್ಲ ಮಾಡ್ತಾ ಹೋಗಿ ಜಗಳ್ತಾ ಇದ್ವಿ. ಅಥವಾ ಗಡಿ ಭಾಷೆ, ಗಡಿಗಳು ಇದ್ದಾವೆ, ಒಂದ್ಸರಿ ಕೋಮುವಾದ ಬರ್ತಾ ಇದೆ. ಸೊ ಎಲ್ಲ ಏನಾಗ್ತಿದೆ ಅಂದ್ರೆ ಜಾತೀಯತೆ ಇವೆಲ್ಲ ನಮ್ಮ ಭಾವೈಕ್ಯತೆಗೆ ಧಕ್ಕೆ ಎಲ್ಲ ತರ್ತಾ ಇದೆ. ಆ ದೃಷ್ಟಿಯಿಂದ ಸಮಾಜಶಾಸ್ತ್ರೀಯ ವಿದ್ಯಾರ್ಥಿಗಳಾದ ನಾವು ಅಥವಾ ಈ PUC ಇನ್ನು ಮುಗಿದ ತಕ್ಷಣ 18 ವರ್ಷ ಭವ್ಯ ಭಾರತ ಪ್ರಜೆಗಳ ನೀವು, ಭಾರತ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ನಾವಿಲ್ಲಿ ಭಾವೈಕ್ಯತೆಯ ಕುರಿತಾಗಿ ಅಧ್ಯಯನ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಗುರುತಿಸ್ಕೊಳ್ತೀವಿ. ಹಾಗಾದ್ರೆ ಭಾವೈಕ್ಯತೆ ಅಂದ್ರೆ ಏನು? ಭಾವೈಕ್ಯತೆ ಅಂದ್ರೆ ಏನು ಅಂತ ನಾವು ಗುರುತಿಸ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಭಾವೈಕ್ಯತೆ ಏನು? ಇಲ್ಲಿದೆ ಭಾವನೆ ಪ್ಲಸ್ ಐಕ್ಯತೆ. ಭಾವನೆ ಪ್ಲಸ್ ಐಕ್ಯತೆ ಅಂದ್ರೆ ಭಾವನೆ ಒಳಗಡೆ ಎಲ್ಲರೂ ಒಂದು ಕೂಡೋದು ಅಂತ ಅರ್ಥ ಆಯ್ತಲ್ವಾ? ಭಾವನೆ ಅಂದ್ರೆ ಭಾವ, ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ, ಐಕ್ಯತೆ ಒಂದು ಕೂಡೋದು ಅಂತ ಅರ್ಥವನ್ನ ನಾವು ಹಾಗಾದ್ರೆ ಭಾವೈಕ್ಯತೆ ಬಗ್ಗೆ ಎಲ್ಲಾ ರಾಷ್ಟ್ರಗಳು ಆ ನಿಟ್ಟಿನಲ್ಲಿ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇದ್ದಾವೆ ಅಂತ ನಾನು ನಿಮಗೆ ಹೇಳಿದ್ದೆ ಆಗಿದೆ. ಆಲ್ರೆಡಿ ಭಾರತ ಬಗ್ಗೆ ಅಭಿಮಾನವನ್ನ ಹೇಳುವಾಗಲೂ ಕೂಡ ಹೇಳ್ತೀವಿ. ಹಾಗಾದ್ರೆ ಭಾವೈಕ್ಯತೆ ಇತ್ತೀಚೆಗೆ ಅದು ನಮ್ಮನ್ನ ಎಲ್ಲೋ ಒಂಥರ ಸ್ವಾರ್ಥಿಗಳನ್ನಾಗಿ ಮಾಡುತ್ತಿದೆ. ಜೈ ಜಗತ್ತು ಅನ್ನೋ ದೇಶ ನಮ್ದು ಅಂದ್ರೆ ಒಂದು ರಾಷ್ಟ್ರಕ್ಕೆ ಸೀಮಿತವಾಗತಕ್ಕಂಥ ಕಲ್ಪನೆಯು ಕೂಡ ಹೌದಿಲ್ಲ. ಅದಕ್ಕೆ ಭಾರತದ ಬಗ್ಗೆ ನಾವು ಎಲ್ಲರೂ ಹೆಮ್ಮೆ ತಾಳಿದ್ದೀವಿ. ಅದಕ್ಕೆ ಇಲ್ಲೊಬ್ಬ ವಾಟ್ ಈಸ್ ನ್ಯಾಷನಲ್ ಇಂಟಿಗ್ರೇಷನ್, ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು
ಅಂತ ಕರೆಯುವಾಗ ಬೆಂಜಮಿನ್ ಅಂತ ಬರ್ತಾನೆ. ಈ ಬೆಂಜಮಿನ್ ಎಂಬಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ, ಯಾವುದಕ್ಕೆ ಭಾವೈಕ್ಯತೆ ಅಂತ ಕರೀಬೇಕು? ಬೆಂಜಮಿನ್ ರಾಷ್ಟ್ರವೊಂದರ ಸಮಸ್ತ ಜನತೆ, ರಾಷ್ಟ್ರವೊಂದರ ಸಮಸ್ತ ಜನತೆ ಸಾಮಾನ್ಯ ಅನನ್ಯತೆಯೊಂದಿಗೆ ನಾವೆಲ್ಲ ಒಂದು. ನಾವೆಲ್ಲ ಒಂದು ಎಂಬ ಭಾವನೆಯನ್ನ ತಾಳು. ಸಾಮಾನ್ಯವಾಗಿರ್ತಕ್ಕಂಥ ಪದ ಸಾಮಾನ್ಯವಾಗಿಯೇ ಇದೆ. ಏನಂತಾರೆ? ಬೆಂಜಮಿನ್ ರಾಷ್ಟ್ರವೊಂದರ ಸಮಸ್ತ ಜನತೆ, ರಾಷ್ಟ್ರವೊಂದರ ಸಮಸ್ತ ಜನತೆ ಸಾಮಾನ್ಯ ಅನನ್ಯತೆಯೊಂದಿಗೆ ನಾವೆಲ್ಲ ಒಂದು ಎಂಬ ಭಾವನೆಯನ್ನ ತಾಳುವುದು. ಏನ್ ಸರಿ ಅಂದ್ರೆ ಅನ್ಸ್ಬೋದಲ್ಲ? ಯಾಕೆ ಭಾರತ ಸಣ್ಣ ದೇಶ ಅಲ್ಲ? ಎಷ್ಟೇ ಜನಸಂಖ್ಯೆ? 130 ಕೋಟಿ ದಾಟಿದೀವಿ. ಇಷ್ಟೊಂದು ವಿಶಾಲ ಜನಸಂಖ್ಯೆ ಇರತಕ್ಕಂತ ವ್ಯಕ್ತಿಗಳು ನಾವೆಲ್ಲ ಒಂದು ಇರತಕ್ಕಂತ ಭಾವನೆ ಕೂಡ ಬರ್ತಿಲ್ಲ. ಅದಕ್ಕೆ ಹೇಳಿದ್ದು ಸಾಮಾನ್ಯ ಅನನ್ಯತೆಯೊಂದಿಗೆ. ಯಾಕೆ ಇವತ್ತು ಎಲ್ಲ ಒಂದು ಕ್ರಿಕೆಟ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಭಾರತ ಪಾಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್ ನಡೀತಾ ಇದೆ. ಇದು ನಡೆದಾಗ ನಾವೇನ್ ಮಾಡಿದೀವಿ ಹೇಳಿ? ನಮ್ಮ ಕೆಲಸ ಮುಗಿಸಿ ಎಲ್ಲ ಬಿಟ್ಬಿಡ್ತೀವಿ. ಎಲ್ಲಿ ಕಾಲೇಜ್ ಹೋದಾಗ ಕಾಲೇಜ್ ಬಿಡ್ತೀವಿ. ಎಲ್ಲಿ ಟಿವಿ ಇರ್ತದೋ ಟಿವಿ ಸ್ಕೋರ್ ಏನಾಗಿತ್ತು, ಕೆಲ ಮಂದಿಗೆ ಕ್ಲಾಸ್ ಒತ್ತಡ ಇದೆ, ಬರಕ್ಕಾಗಿಲ್ಲ, ನೌಕರಿ ಮಾಡ್ಬೇಕಾಗಿದೆ, ಅವನು ಅಲ್ಲೇ ಕುಂದು ಮೊಬೈಲ್ ನೋಡ್ತಾನೆ, ಸ್ಕೋರ್ ಏನಾಯ್ತು? ಯಾಕೆ ನನ್ನ ದೇಶ ನನ್ನ ವೈರಿ ದೇಶದೊಂದಿಗೆ ಅದೇನ್ ಮಾಡ್ತಾ ಇದೆ? ಹೋರಾಟ ಮಾಡ್ತಾ ಇದೆ. ಇದು ನಾವು ಗೆಲ್ಬೇಕು. ಸಚಿನ್ ತೆಂಡೂಲ್ಕರ್ ಒಂದು 6 ಹೊಡೆದ, ಧೋನಿ 6 ಹೊಡೆದ, ಚೀರಾಗಿದ್ದೇ ಚೀರಾಗಿತ್ತು. ಯಾಕೆ ನಮ್ಮ ಅದೇ ಆಗಿರ್ತಕ್ಕಂಥ ಅಪೋಸಿಷನ್ ತಂಡದ ಲೀಡರ್ ಯಾರು? ಸೋಯದ್ ಅಕ್ಬರ್ ಇರ್ಬೋದು, ಸಲೀಂ ಮಲಿಕ್ ಇರ್ಬೋದು, ಯಾರು ಇರ್ಬೋದು, ವಸೀಂ ಅಕ್ರಮ್ ಇರ್ಬೋದು. ಅವರೆಲ್ಲ ಅಕಸ್ಮಾತ್ ಒಂದು ವಿಕೆಟ್ ಅನ್ನ ಕಿತ್ಬಿಟ್ರೆ ಹಿಂಗ ಸಿಟ್ಟು ಬರುತ್ತೆ ನಮಗೆ. ಸೈಯದ್ ಅಫ್ರಿದಿ ಮೇಲಿಂದ ಮೇಲೆ ಕೊಂಡು ಬಿಡ್ಬಿಟ್ಟ ಅಂತಂದ್ರೆ ಶಿವಮೊಗ್ಗ ಅಂತ ಬೈತೀವಿ, ಅವ್ರನ್ನ ಹಿಡ್ಕೊಂಡು ಬೈತೀವಿ. ಯಾಕೆ? ನಮಗೆ ಹಾನಿ ಆಗಬೇಕಾಗಿದೆ ಹೇಳಿ? ಯಾಕೆ? ನಮ್ಮವರನ್ನ ಸೋಲಿಸ್ತಾ ಇದ್ದಾರೆ, ನನ್ನ ದೇಶ ಸೋಲ್ತಾ ಇದೆ. ಸಾನಿಯಾ ಮಿರ್ಜಾ ಗೆದ್ಲು ಅಂದ್ರೆ ನಾವೇ ಖುಷಿ ಪಡ್ತೀವಿ, ಲೇಯರ್ ಪೇಸ್ ನಾವೇ ಖುಷಿ ಪಡಬೇಕು. ನಮ್ಮವರಲ್ಲ. ಭಾರತದಲ್ಲಿ ಒಂದು ಮೊನ್ನೆ ತಾನೇ ಯಾವುದು ಹರ್ಷವರ್ಧನ್ WHO ವಿಶ್ವಸಂಸ್ಥೆಯ ಅಧ್ಯಕ್ಷ ಆಗ್ತಾರೆ. ಎಂತ ಖುಷಿ ನಮಗೆ. ಅಧ್ಯಕ್ಷ ಆದವರು ಅವರು ನಮಗೆ ಸಿಕ್ತು ಬದ್ನಿಕಾಯಿ ಅನ್ನಕ್ಕಾಗಲ್ಲ. ಅದು ನನ್ನ ದೇಶದವನು, ನನ್ನ ದೇಶ ವಿಶ್ವಗುರು ಆಗ್ತಾ ಇದೆ ಅಂತ. ಹೌದಾ? ಮೋದಿ ಜಗತ್ತಿನಲ್ಲಿ 2ನೇ ದೊಡ್ಡ ವ್ಯಕ್ತಿ ಜನ ಅಭಿಪ್ರಾಯದಲ್ಲಿ ಅಂತ ಬಂದ್ರೆ ಎಷ್ಟು ಖುಷಿ ಪಡ್ತೀವಿ. ನನ್ನ ವ್ಯಕ್ತಿ, ನನ್ನ ದೇಶದ ವ್ಯಕ್ತಿ ಅಂತ ಕರಿತೀವಿ ವಿನಃ ಅಂದ್ರೆ ಸಾಮಾನ್ಯ ಅನನ್ಯತೆ, ಒಂದು ಕ್ರೀಡೆ, ಒಂದು ಯುದ್ಧ, ಮಂಗಳ, ನಮ್ಮ ಅಂಗಳ ಹೇಗಿದೆ? ಮಂಗಳ ಗ್ರಹಕ್ಕೆ ನಾವು ಉಪಗ್ರಹವನ್ನು ಉಡಾವಣೆ ಮಾಡಿದೀವಲ್ಲ, ಎಷ್ಟು ಖುಷಿ ಪಟ್ಟಿದೀವಿ. ಜಗತ್ತಿನ 4ನೇ ದೊಡ್ಡ ರಾಷ್ಟ್ರ ನಮ್ದು. ಶ್ರೇಷ್ಠವಾಗಿರ್ತಕ್ಕಂಥ ವ್ಯವಸ್ಥೆಯನ್ನಾಗಿದ್ದೀವಿ. ಸಾಧನೆಗಳು ಯಾವುದೇ ಆದಾಗ ಪ್ರಗತಿಯಲ್ಲಿ ನಾವಿದ್ದೀವಿ ಅಂತಂದ್ರೆ ಅದು ನನ್ನ ದೇಶ ಅಂತ ನಾವು ಗುರುತಿಸ್ಕೊಳ್ತೀವಿ. ಇದು ಸಾಮಾನ್ಯ ಅನನ್ಯತೆ. ಭಾರತೀಯರಲ್ಲಿ ಅವನು ಹೊರಬಿಡ್ತಾನೆ ಅಂದ್ರೆ ನನಗೆ ಸಮಸ್ಯೆ ಬರೋದಿಲ್ಲ, ನಾವು ಅವನು ನನ್ನ ದೇಶದವನು ಅಂತ ಬಳಸ್ಕೊಳ್ತೀವಿ. ಸೊ ಇದು ರಾಷ್ಟ್ರೀಯ ಭಾವ. ಸೊ ಹಾಗಾದ್ರೆ ಈ ಬೆಂಜಮಿನ್ ಅವರಿಗೆ ಇರತಕ್ಕಂಥ ವಾಕ್ಯ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ನನಗೆ ಕೂಡ ಸಾಕು. ಹಾಗಾದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಾಗ ಸಾಮಾನ್ಯವಾಗಿರ್ತಕ್ಕಂಥ ಒಂದು 4 ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ಬಿಡಿ ಸಾಕು. ಪರೀಕ್ಷೆಗೆ ಕೇಳೋದಿಲ್ಲ ನಿಮಗೆ, ಆದ್ರೆ ಹೇಳಬೇಕಾಗುತ್ತೆ. ನಾವು ನೋಡೋಣ ಏನಾಗಿದೆ ಅಂತಂದ್ರೆ
ಆ ಇಲ್ಲಿ ವ್ಯಾಖ್ಯೆ ಕೊಟ್ಟಂತೆಯೇ ಏನಪ್ಪಾ ಅಂದ್ರೆ ದೇಶವೊಂದರಲ್ಲಿರ್ತಕ್ಕಂಥ ಎಲ್ಲಾ ಜನರು ನಾವೆಲ್ಲ ಒಂದು ಎಂಬ ಭಾವನೆಯನ್ನ ತಾಳೋದು. ನಾವು ಒಂದು ಎನ್ನುವ ಭಾವನೆಯನ್ನ ತಾಳೋದು, ಅದು ರಾಷ್ಟ್ರೀಯ ಭಾವೈಕ್ಯತೆಯ ಮೊದಲನೆಯ ಲಕ್ಷಣ. ಎರಡನೇದ್ದು, ನಮ್ಮ ಎಲ್ಲ ನಿಷ್ಠೆಗಳಿಗಿಂತ ರಾಷ್ಟ್ರ ನಿಷ್ಠೆಯೇ ಮುಖ್ಯವಾದದ್ದು. ಇಲ್ಲಿ ನನ್ನ ಕುಟುಂಬ, ವೈಯಕ್ತಿಕವಾಗಿ ನನಗೆ, ನನ್ನ ಜಿಲ್ಲೆ, ನನ್ನ ರಾಜ್ಯ ಅಂತ ಪಾಲಿಸದೆ ರಾಷ್ಟ್ರದ ಹಿತಕ್ಕೆ ಅನುಕೂಲವಾಗುವ ರೀತಿಯಲ್ಲಿ, ಒಳಿತಾಗುವ ರೀತಿಯಲ್ಲಿ ಮೊದಲ ಆದ್ಯತೆಯನ್ನ ಇದಕ್ಕೆ ಕೊಡಬೇಕು. ಎಲ್ಲ ನಿಷ್ಠೆಗಳಿಗಿಲ್ಲ. ನಾನು ಸತ್ತ ಪರವಾಗಿಲ್ಲ, ನನ್ನ ಕುಟುಂಬ ಆದರೂ ಪರವಾಗಿಲ್ಲ, ನನ್ನ ರಾಜ್ಯಕ್ಕೆ ಎಣ್ಣೆಯನ್ನು ಚಿಂತೆ ಇಲ್ಲ, ನನ್ನ ದೇಶಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಭಾವನೆ, ನಿಷ್ಠೆ ತರೋದು, ಅದಕ್ಕೋಸ್ಕರ ಪ್ರಾಣಗಳು ಸಿದ್ಧ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ನಿಷ್ಠೆ. ಆಮೇಲೆ ದೇಶ ವಿಭಜಕ ಶಕ್ತಿಗಳು ಮತ್ತು ವಿಚಿತ್ರಕಾರಿ ಶಕ್ತಿಗಳನ್ನ ದೂರೀಕರಿಸುವುದು ಒಂದು ಶಕ್ತಿಗಳಿದಾವೆ. ದೇಶ ವಿಭಜನೆ, ದೇಶ ವಿಭಜನೆ ಮತ್ತು ವಿಚಿತ್ರಕಾರಿ ಅಂದ್ರೆ ದೇಶವನ್ನ ವಿಚಿತ್ರ ಮಾಡತಕ್ಕಂಥ ಶಕ್ತಿಗಳಿದಾವಲ್ಲ, ಈ ವಿಚಿತ್ರಕಾರಿ ಈ ಶಕ್ತಿಗಳನ್ನ ನಾಶ ಮಾಡೋದು. ಯಾವುದು? ಈಗ ಅಖಂಡವಾಗಿರ್ತಕ್ಕಂಥ ಭಾರತವನ್ನು ಒಡೆದಾಕ್ಬೇಕು ಅಂದ್ರೆ ಈ ದೇಶವನ್ನು ವಿಭಾಗ ಮಾಡಬೇಕು ಅಂತ ಹೇಳ್ತಾರೆ. ಲಾಂಗ್ ವೇ. ಯಾಕೆ ಇದು ರಾಷ್ಟ್ರದ ಭಾವನೆಗೆ ಧಕ್ಕೆ ತರ್ತಾ ಇದೆ. ಇವತ್ತು ಗೋರ್ಖಾ ಲ್ಯಾಂಡ್ ಅಂತ ಪರಿಸರ ಕೊಟ್ಬಿಟ್ಟಿಲ್ಲ, ಮುಗಿದಿದ್ದು ಮತ್ತೊಂದು ನಾಳೆ ಈ ದೇಶವನ್ನು ಮೊತ್ತ ಭಾಗ ಮಾಡಿ ಅಂತಾರೆ. ಸೊ ರಾಷ್ಟ್ರದವನ್ನ ಕೊಡ್ತಾ ಇಲ್ಲ. ಇನ್ನು ಭಯೋತ್ಪಾದನೆಗೆ ಇರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ನಕ್ಸಲೈಟ್ ಅಥವಾ ಈ ಭಯೋತ್ಪಾದಕರನ್ನು ತಡಿತಕ್ಕಂಥದ್ದು ಆ ಶಕ್ತಿಯನ್ನು ತಡೆಗಟ್ಟುವುದು. ಸೊ ಇನ್ನೊಂದು ಅಂಶವನ್ನ ನಾವು ನೋಡ್ತಾ ಹೋದಾಗ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಭಾವನೆಯ ಅಂಶಗಳನ್ನ ಒಂದುಗೂಡಿಸೋದು. ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನ ಒಂದುಗೂಡಿಸುವಂತಹ ಪ್ರಯತ್ನ ಆಗ್ಬೇಕು. ಅಂದ್ರೆ ನಮ್ಮಲ್ಲಿ ಗೊತ್ತಿದೆ, ರಾಜಕೀಯ ಹಲವಾರು ರಾಜಕೀಯ ಪಕ್ಷಗಳಿದ್ದಾವೆ, ಸಾಮಾಜಿಕ ಜೀವನ ಭಿನ್ನ ಭಿನ್ನವಾಗಿದೆ. ಅದಕ್ಕೆ ಕಾರಣ ನಮ್ಮ ಸಂಸ್ಕೃತಿಗಳು. ಇದೆಲ್ಲವನ್ನು ಹೊರತುಪಡಿಸಿ ಇವುಗಳಲ್ಲಿ ಏಕತೆಯನ್ನ ತರುವಂತಹ ಕಾರ್ಯ ನಾವು ಮಾಡಬೇಕಾಗಿದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಅಂಶ ತಿಳಿಸ್ಕೊಳ್ಳಿ. ಇಲ್ಲಿ ಐದನೇ ಅಂಶ ಯಾವುದು ಅಂದ್ರೆ ಧರ್ಮ ನಿರಪೇಕ್ಷತೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಧರ್ಮ ನಿರಪೇಕ್ಷತೆ. ಪದವೇ ಇರುತ್ತಲ್ವಾ, ಏನು ಧರ್ಮವನ್ನ ಧರ್ಮದಿಂದ ಅತೀತಗೊಳಿಸೋದು, ಧರ್ಮದ ನಿಶ್ಚಯ ಬಿಟ್ಬಿಡೋದು. ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅಂತ ಕಲ್ಪನೆ ಬಿಟ್ಟು ಎಲ್ಲರೂ ಒಂದೇ. ಧರ್ಮ ನಿರಪೇಕ್ಷತೆಯ ಭಾವನೆ ಈ 5 ಅಂಶಗಳನ್ನ ತಾಯಿತು ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಸಹಜವಾಗಿಯೇ ಮೂಡ್ತಾರೆ. ಸುಮ್ಮನೆ ಪರೀಕ್ಷಾ ದೃಷ್ಟಿಯಿಂದ ಒಂದೇನು ಭಾವೈಕ್ಯತೆಯ ಒಂದೆರಡು ಲಕ್ಷಣ ಕೇಳಿ ಇಲ್ಲ. ಸಾಮಾನ್ಯವಾಗಿ ಏನಪ್ಪ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ಅಂತ ಮೇಲಿಂದ ಮೇಲೆ ಹೇಳ್ತಾರೆ. ಆ ಪದದ ಬಗ್ಗೆ ನಿಮಗೆ ಉಲ್ಲೇಖ ಇರಲಿ. ಇಲ್ಲ ಅಂದ್ರೆ ಕೆಲವೊಮ್ಮೆ ತಮಾಷೆಯಾಗಿ ಕೂಡ ಈ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ಅಂತ ಹೇಳುವಾಗ ಗುಂಡಪ್ಪ ಅವರು, ಡಿ.ವಿ. ಗುಂಡಪ್ಪ ಅವರು ಸೊ ಹೇಳಿದ್ದನ್ನ ಹೇಳ್ತಾರೆ. ಒಂದು ಕಸೆ ಯಾರು ಹಾಸ್ಯ ಕವಿ, ಚುಟುಕು ಕವಿ ದುಂಡಿರಾವ್ ಗೊತ್ತಿರ್ಬೋದು, ದುಂಡಿರಾಜ್ ಕೇಳ್ಬೋದು. ಅವರು ತಮಾಷೆಯಾಗಿ ಬರೀತಾರಂತೆ, ಸರ್ ಭಾವೈಕ್ಯತೆ ಅಂದ್ರೆ ಏನು ಅಂತ ಶಾಲೆ ಒಳಗೆ ನಿಮ್ಮನ್ನು ಕುತ್ಕೊಂಡಾಗ ಕೇಳಿದ್ರೆ, ಕೇಳಿದಾಗ ಒಬ್ಬ ವಿದ್ಯಾರ್ಥಿ ಹೇಳಿದಂತೆ, ಸರ್ ನಾ ಹೇಳ್ತೀನಿ ಎಂದೂ ಕಾಲೇಜಿಗೆ ಬೆಳೆಸತಕ್ಕಂಥ ವಿದ್ಯಾರ್ಥಿ ಹೇಳೋದು ಖುಷಿ ಆಯ್ತಂತೆ ಸರ್ಗೆ. ಅವಾಗ ಹೇಳಿರುತ್ತೆ, ಓ ಹೇಳಪ್ಪ ಅಂತಂದ್ರೆ, ಸರ್ ಬಹಳ ಈಜಿ ಇದೀರಿ ಅಂತ. ಅದೇ ಎಲ್ಲ ಸುಮ್ಮನೆ ಕುಂತಾರೆ, ನೀ ಹೇಳಿದಂತೆ ಹೇಗೆ ಅಂತಂದಾಗ, ಇಲ್ಲ ಸರ್ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ಅಂತಂದ್ರೆ ಭಾವ ಅಕ್ಕನಲ್ಲಿ ಏಕೆ ಆಗೋದೇ ಭಾವೈಕ್ಯತೆ ಅಂತಂದ್ರೆ. ಸೊ ಹಾಗೆ ತಮಾಷೆಗಾಗಿ ಅದನ್ನ ಬಳಕೆ ಮಾಡೋದು ಕೂಡ ಇದೆ. ಸೊ ಅದು ತಮಾಷೆ ವಸ್ತು ಆಗಿರಲಿ, ಭಾವೈಕ್ಯತೆ ಬಗ್ಗೆ ಸ್ಪಷ್ಟ ಕಲ್ಪನೆ ನಮಗೆ ಬೇಕಾಗುತ್ತೆ. ಸರ್ ಇಷ್ಟೆಲ್ಲ ಹೇಳ್ಕೊಂತ ಬಂದ್ರಿ, ನಾವು ಒಪ್ಕೋತೀವಿ. ಆದ್ರೆ ಇಲ್ಲೊಂದು ಅಂಶ ನಮಗೆ ಕಾಣುತ್ತೆ, ರಾಷ್ಟ್ರೀಯ ಭಾವೈಕ್ಯತೆ ಇವತ್ತು ಮೊದಲಷ್ಟೇ ಇಲ್ಲ.
ಈ ಭಾವೈಕ್ಯತೆಗೆ ಸವಾಲುಗಳು ಉಂಟಾಗಿದ್ದಾವೆ. ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲುಗಳು ಉಂಟಾಗಿದ್ದಾವೆ. ಏನು ಸವಾಲುಗಳಿದ್ದಾವೆ ಅಂತ ಬಂದ್ರೆ ಸಾಕಷ್ಟು ಸವಾಲು. ಒಂದೆಡೆ ಪ್ರಾಂತೀಯತೆಯೇ ಎಂಬಂತಹ ಸವಾಲು ನಮ್ಮನ್ನು ಕಾಡ್ತಾ ಇದ್ರೆ, ಮತ್ತೊಂದೆಡೆ ಕೋಮುವಾದ ಅನ್ನೋ ಸಮಸ್ಯೆ, ಮತ್ತೊಂದು ಭಾಷಾವಾದ ಎಂಬಂತಹ ಸಮಸ್ಯೆ, ಆಮೇಲೆ ಉಗ್ರವಾದ ಮತ್ತು ಭಯೋತ್ಪಾದನೆ. 4 ಅಂಶಗಳು ರಾಷ್ಟ್ರೀಯ ಭಾವೈಕ್ಯತೆಗೆ ದೊಡ್ಡದಾದಂತಹ ರೀತಿಯಲ್ಲಿ ಸಮಸ್ಯೆಯನ್ನು ತಂದೊಡ್ಡಿದ್ದಾವೆ. ಸೊ ರಾಷ್ಟ್ರೀಯ ಭಾರತದ ಸವಾಲುಗಳು ಅಂದ್ರೆ 10 ವರ್ಷದ ಪ್ರಶ್ನೆ ಕೇಳ್ಬೋದು, 10 ವರ್ಷಕ್ಕೂ ಕೂಡ ಈ ಪ್ರಶ್ನೆ ಬರುತ್ತೆ. ಅವಾಗ ಇದನ್ನ ಮೊದಲು ಭಾವೈಕ್ಯತೆ ಅಂದ್ರೆ ಏನೋ ಅದ್ರ ಬಗ್ಗೆ ಇರ್ತಕ್ಕಂಥ ಎಲ್ಲದಿಸುವ ಒಂದು ಪ್ರಯತ್ನ ಸಣ್ಣದಾಗಿ ಹೇಳಿ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಾಡುವ ಸವಾಲುಗಳು ಅಂತ ಹಾಕೊಂಡು 1 by 1 ಈ 4 ಪಾಯಿಂಟ್ಗಳನ್ನ ವಿವರಿಸಬೇಕು. ಮೊದಲೈದು ಪ್ರಾಂತೀಯತೆ. ಇದು ಪ್ರಾಂತೀಯತೆ. ಪ್ರಾಂತೀಯತೆ ಪ್ರಶ್ನೆ ಇಟ್ಕೋಬೇಕು. ಆನ್ಲೈನ್ ಹೇಳಿದೆ ಹುಡುಪಿನಲ್ಲಿ, ಒಂದು ಪ್ರದೇಶದ ಬಗ್ಗೆ ಅತಿರೇಕವೆನ್ನಬಹುದಾದ, ಒಂದು ಪ್ರದೇಶ ಇದೆ ಅಥವಾ ರಾಜ್ಯ ಜಿಲ್ಲೆಯವರಿದೆ, ಒಂದು ಪ್ರದೇಶದ ಬಗ್ಗೆ ಅತಿರೇಕವೆನ್ನಬಹುದಾದ ನಿಷ್ಠೆ, ಅದನ್ನ ಪ್ರಾಂತೀಯತೆ ಅಂತ ಕರಿತೀವಿ. ಅತಿರೇಕವೆನ್ನಬಹುದಾದ ನಿಷ್ಠೆ ಅಂದ್ರೆ ನಾವು ನಾನಿವತ್ತು ಕರ್ನಾಟಕ ನನ್ನ ರಾಜ್ಯ, ತಮಿಳುನಾಡಿನ ಕಂಡ್ರೆ ಆಗೋದಿಲ್ಲ, ಮಹಾರಾಷ್ಟ್ರ ಕಂಡ್ರೆ ಆಗೋದಿಲ್ಲ. ಯಾಕೆ ಮಹಾರಾಷ್ಟ್ರ ಬೆಳಗಾವಿ ಹೋಗ್ಬೇಕಂತಾರೆ ಅವರು, ಏನು ಅವ್ರ ಅಪ್ಪನ ಮಣಿದ ಹೊಲಕ್ಕೆ ನಾವು ಬರ್ತೀವಿ, ಹೌದಾ? ಸೊ ಯಾಕೆ ಹೀಗಾಗಿದೆ ಅಂತಂದ್ರೆ, ನನ್ನ ರಾಜ್ಯದ ಬಗ್ಗೆ ನನ್ನ ಕಲ್ಪನೆ ಇದೆ, ಇಲ್ಲಿಂದ ಇಲ್ಲಿವರೆಗೂ ಬೇರೆ ನಂದು. ಪ್ರಾಂತೀಯತೆಯ ಭಾವನೆ ಕೊಡ್ಬೇಕು. ನಾವು ಅಖಂಡವಾಗಿ ಭಾರತೀಯರು, ಭಾರತ ಅಂದ್ರೆ ಮುಖ್ಯ, ನನ್ನ ದೇಶ ಇದು. ನಮ್ಮ ಮನೆ ಒಳಗೆ ಇದೀವಲ್ಲ, ಒಂದು ಮನೆ ಒಳಗೆ ಇದೀವಲ್ಲ, ಆ ಒಂದು ಮನೆ ಹಾಕಬೇಕು ಅಂದ್ರೆ ಈ ಮನೆ ಒಳಗಡೆ ಸಾಕಷ್ಟು ಜನ ಇದ್ದೀವಿ, ಒಬ್ಬ ಒಳ್ಳೇದು ಮಾತಾಡ್ಬೇಕಂತ ಮಾಡ್ತಾರೆ, ಹೌದಾ? ಒಳ್ಳೆ ಮರದು ನನ್ನವನೇ, ಕೆಟ್ಟದ ಮರದು ನನ್ನವನೇ. ಯಾಕೆ ಈ ಮನೆ ಒಳಗೆ ನಾವೇ 4 ಜನ ಕಸ ಹಾಕಿರ್ತೀವಿ ಅಂದ್ರೆ ನಮ್ಮ ಕುಟುಂಬದ ಏನಿದೆ ಮೊದಲು ಹೋಗುತ್ತೆ, ಮತ್ತವ್ರು ಒಂದು ದಾಳಿ ಮಾಡ್ತಾರೆ. ನಾವು 4 ಜನ ಹೊಂದಿದ್ದೀವಿ ಅಂದ್ರೆ ಅವ್ರು ಹೆಂಡತಿ ಇದ್ದಾರೆ ಅಂತಾರೆ. ನಮ್ಮ ಸ್ಥಿತಿ ಹಾಗಾಗಿದೆ. ಪ್ರಾಂತೀಯತೆಗೆ ನಮ್ಮನ್ನ ಅದು ಅತಿಯಾಗಿ ಕಾಡ್ತಕ್ಕಂತ ಒಂದು ವ್ಯವಸ್ಥೆಗೆ ನಾವಲ್ಲಿ ರೂಪಿಸಿಕೊಂಡಿದ್ದೀವಿ. ಯಾಕೆಂದ್ರೆ ನನ್ನ ಜನ ಬೇರೆ, ಇದು ನನಗಷ್ಟೇ ಸಂಬಂಧಪಟ್ಟಿದ್ದು, ಅದು ಸಂಬಂಧಪಟ್ಟಿದ್ದೆಲ್ಲ ಅಂದ್ರೆ ಹೊರಗಿನ ಭಾವನೆ ಬಹುತೇಕವಾಗಿ ಹೋಗ್ಬೇಕಾಗಿದೆ. ಇಲ್ಲ ಅಂದ್ರೆ ನಾವು ಅಖಂಡವಾಗಿ 30 ರಾಜ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಇದು ಒಂದು ದೇಶ ಅನ್ನೋದಿಲ್ಲ, ನನಗೆ ನನ್ನ ರಾಜ್ಯ ಅಂತ ಜಗಾಡ್ತಾ ಹೋಗ್ತೀವಿ. ಆಗ್ಲೇ ಹೇಗಂತೆ ಈ ಪ್ರಾಂತೀಯತೆ ಹೆಚ್ಚಿಗೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಕೊಡ್ತಾ ಇದ್ದೀವಿ ನಾವು. ಯಾಕೆ ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ, ಪ್ರತ್ಯೇಕವಾಗಿರ್ತಕ್ಕಂಥ ರಾಷ್ಟ್ರಕ್ಕೆ ಬೇಡಿಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಯಾಕೆ ಅಂದ್ರೆ ಇದು ಪ್ರಾಂತೀಯತೆ, ನನ್ನ ಜನ ನನ್ನ ಮುಖ್ಯ. ಒಂದು ರಾಷ್ಟ್ರದ ಸಾರ್ವಭೌಮತೆಗೆ ಇದು ಬಹಳ ಧಕ್ಕೆಯಲ್ಲಿರತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಇವತ್ತು ಭಾರತದ ಪ್ರತ್ಯೇಕವಾಗಿ ದ್ರವಿಡ ಸ್ಥಾನವಾಗಬೇಕು ಎಂಬಂತ ಒಂದು ಕೂಗುವನ್ನು ಕೇಳಿಬಿಡ್ತಾ ಇದೆ. ಸಿಖ್ ಸಮುದಾಯದವರು ನಮಗೆ ಖಲಿಸ್ತಾನ್ ಎಂಬಂತ ರಾಜ್ಯವನ್ನ, ದೇಶವನ್ನ ಮಾಡಿ ಅಂತ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ರೂಪಿಸ್ಕೊತೀವಿ. ಈಶಾನ್ಯ ರಾಜ್ಯಗಳು ಕೂಡ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಾ ಹೋದ್ರೆ ಅಖಂಡವಾಗಿ ಭಾರತ ಉಳಿಯೋದಿಲ್ಲಿ. ಇದು ಒಂದು ನಮ್ಮನ್ನ ಕಾಡ್ತಾ ಇದೆ. ಒಂದೆಡೆ ಈ ಭಾವನೆ ಇಲ್ಲಿ ಬಂದ್ರೆ 2 ದಿನ ಗತಿ ರಾಷ್ಟ್ರ ಬಿಟ್ಟು ನಾವು ರಾಜ್ಯ ಮಾಡಿ ಹೇಳ್ತೀವಿ, ಆಮೇಲೆ ಬರ್ತೀವಿ ರಾಜ್ಯಕ್ಕಾಗಿ ಬೇಡಿಕೆ, ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ. ಇವತ್ತು ಆಗ್ತಾ ಇದೆ ನೋಡಿದ್ರೆ ನಮ್ಮನ್ನ ತಿಳ್ಕೊಳ್ಳಿ, ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ. ನಮ್ಮಲ್ಲಿ ಉಮೇಶ್ ಕಲ್ತಿ ಎಂಬಂತ ಪ್ರವಾಸಿಗರಿದ್ದಾರೆ, ಕೇಳಿಬಹುದು. ಪ್ರವಾಸಿಗೆ ದೋಷ ಬಂದದ್ದು ಅವರೇನು ಉತ್ತರಕಾಂಡಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡ್ತೀವಿ ಅಂತ ಪತ್ರಿಕೆ ಬಂತು. ಈ ಮಾತು ಯಾರು ಹೇಳಿದ್ದು?
ಕತ್ತಿ ಹೇಳಿದ್ದು, ಅದು ಕತ್ತೆ ಮಾತನ್ನ ಯಾರು ನಂಬ್ತಾರ ಅಂತ ಕೇಳ್ತಿರ್ತಾರೆ. ಹೌದಲ್ವಾ? ಉಮೇಶ್ ಕತ್ತಿ ಅನ್ನೋ ಹೆಸರದು. ಬಟ್ ನಮ್ಮಲ್ಲಿ ಈ ಕೂಗು ಏನು ಬಸ್ ತಮಾಸೆಗೆ ಹೇಳ್ಬೋದು ನಾವು ರೀತಿ. ಬಹಳ ದಿನದಿಂದ ಈ ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ ಎಂಬಂತ ಒಂದು ಗೊಂದಲ ನಮ್ಮಲ್ಲಿ ಏನು ಕಡಿಮೆ ಇಲ್ಲ. ಯಾವಾಗ ಇದು ದುರ್ದೈವ ಹೀಗಾಗ್ತಾ ಇದೆಯೋ ಅಂತ ಗೊತ್ತಿಲ್ಲ. ಇದನ್ನ ಶಮನ ಮಾಡ್ಬೇಕಂತಾನೆ ಹೈಕೋರ್ಟ್ ಈಗ ಸಂಚಾರಿ ಹೈಕೋರ್ಟ್ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ವಿಧಾನಸಭೆ ಬೆಳಗಾವಿನಲ್ಲಿ ಸ್ಥಾಪನೆ ಮಾಡಿದೀವಿ. ಸೊ ಇದೆಲ್ಲ ಈ ಪ್ರಾದೇಶಿಕ ಅಸಮಾನತೆಯನ್ನ ಹೋಗಲಾಡಿಸಿ ಅಖಂಡತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಇತ್ತೀಚೆಗೆ ಈ ಬುಂದೇಲ್ಖಂಡ ಅಂತ ಅಲ್ಲಿ ನಡೀತಾ ಇದೆ. ಆಂಧ್ರ ಪ್ರದೇಶ ಅಂತೂ ಹೊಡೆದು ವಿಭಾಗನೆ ಆಗಿದ್ದು ಒಂದು ತೆಲಂಗಾಣ ಪ್ರತ್ಯೇಕ ರಾಜ್ಯನೇ ಮಾಡಿಬಿಟ್ರು. ಹಿಂಗೆ ಮಾಡ್ತಾ ಹೋದ್ರೆ ರಾಜ್ಯಗಳ ಮಧ್ಯೆ ಏನಾಗುತ್ತೆ, ಏಕತೆ ಬರೋದಿಲ್ಲ, ರಾಜ್ಯಗಳಿಗೆ ವೈಮನಸ್ಸು ಉಂಟಾಗುತ್ತೆ, ಸಮಸ್ಯೆ ಉಂಟಾಗುತ್ತೆ. ಕೆಲವೊಮ್ಮೆ ಪೂರ್ಣ ಪ್ರಮಾಣದ ರಾಜ್ಯಕ್ಕಾಗಿ ಬೇಡಿಕೆ ಇರ್ತಾರೆ. ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಈ ಜಿಲ್ಲೆಯನ್ನು, ನಮ್ಮ ತಾಲೂಕನ್ನು ಏನ್ ಮಾಡ್ರಿ ಪೂರ್ಣ ಪ್ರಮಾಣದ ರಾಜ್ಯ ಮಾಡಿ ಅಂತ ಕೇಳ್ತಾರೆ. ಸೋ ರಾಂಗ್ ವೇ. ಪೂರ್ಣ ರಾಜ್ಯಕ್ಕೆ ಬೇಡಿಕೆ ಆದ್ಮೇಲೆ ಇಲ್ಲಿ ಇನ್ನೊಂದು ನಮಗೆ ಸಮಸ್ಯೆ ಕಾಡ್ತಾ ಇದೆ ಸ್ನೇಹಿತರೆ. ಆ ಸಮಸ್ಯೆ ಯಾವುದು ಅಂದ್ರೆ ಗಡಿ ವಿವಾದ. ನೋಡಿ ಹೆಂಗಿದೆ, ಅಲ್ಲಿ ಭಾರತದ ಜಮ್ಮು ಕಾಶ್ಮೀರ ಬೇಕು ಅಂತ ಯಾವ್ದು ಕೇಳ್ತದೆ, ಪಾಕಿಸ್ತಾನ ಕೇಳ್ತಾ ಇದೆ. ಡೋಕ್ಲಾ ಅಥವಾ ಈಶಾನ್ಯ ಬೇಕು ಅಂತ ಹೊರ ಮಾಡ್ತಿರ್ತಕ್ಕಂಥದ್ದು ಚೀನಾ. ಇಲ್ಲಿ ಅವುಗಳ ವಿರುದ್ಧ ನಾವು ಹೋರಾಟದ ರಾಷ್ಟ್ರೀಯ ಇದೆ, ಅದು ಭಾವೈಕ್ಯತೆ. ಆದ್ ಬಿಟ್ಕೊಟ್ಟು ಈ ಭಾಗ ನನಗೆ ಸಂಬಂಧಪಟ್ಟಿದ್ದು, ಬೇರೆ ಯಾವ ಜಿಲ್ಲೆಗೂ ಹೋಗ್ಬೇಡಿ, ಮತ್ತೆ ನಮ್ಮ ರಾಜ್ಯಕ್ಕೆ ಬನ್ನಿ. ಬೆಳಗಾವಿ ಜಿಲ್ಲೆ ಮರಾಠಿಗರಂತಾರೆ ಅದು ನಮಗೆ ಸಂಬಂಧಪಟ್ಟಿದ್ದು. ಯಾಕೆ? ಅಲ್ಲಿ ಒಂದು ಪದ ಇದೆ, ಯಾವುದು ಅಂದ್ರೆ ಪಂಚಗಾಂವ್, ಸಂಪ್ಗಾಂವ್, ವಡಗಾಂವ್, ಮಜ್ಗಾಂವ್ ಅಂತ ಬರ್ತಾವಲ್ವಾ. ಸೊ ಈ ಗಾಂವ್ ಎಂಬಂತ ಪದ ಎಲ್ಲಿ ಬರ್ತಾ ಇದೆ ಹೇಳಿ? ಏನಾಗ್ತಾ ಇದೆ, ಮರಾಠಿ ಭಾಷೆ ಇದು. ಗಾಂವ್ ಅಂದ್ರೆ ಊರು, ಹಳ್ಳಿ ಅಂತ ಅರ್ಥ. ನಮಗೆ ಸಂಬಂಧಪಟ್ಟ ನಮಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಇದನ್ನ ನಾವು ಒಬ್ಬ ಸಿದ್ಧ ಇಲ್ಲ. ಮರಾಠಿಗಳಿಗೂ ನಮಗೂ ಇಲ್ಲಿ ಜಗಳ ಇದೆ. ಹೆಂಗಿದೆ ಹಾಗಾದ್ರೆ? ಗಾಂವ್ ಎಂಬುವ ಪದ ನಿಮ್ಮದಲ್ಲಿ ಬಿಟ್ಕೊಟ್ಟು ಹಾಳಾಗಿ ತಗೊಂಡು ಹೋಗ್ಬಿಡಿ, ಹೌದಾ? ಹಾಗಾದ್ರೆ ಇದು ಪುರ ಅಂತ ಒಂದು ಪದ ಬರ್ತೀವಿ ನೋಡಿ. ಪುರ ಏನಿದು? ಪುರ ಅಂತಂದ್ರೆ, ಪುರ ಅಂದ್ರೆ ಕನ್ನಡ ಭಾಷೆ ಪದ, ಹೌದಾ? ಹಳ್ಳಿ, ಊರು, ಗ್ರಾಮ ಅಂತ ಆಗ್ತಕ್ಕಂಥದ್ದು ಊರು, ಪುರ ಅಂದ್ರೆ. ಹಾಗಾದ್ರೆ ಈ ಬೆಳಗಾವ್, ವಡಗಾವ್, ಪಂಚಗಾಂವ್, ಸಂಪಗಾಂವ್ ಅಂತ ಬರ್ತಾವಲ್ಲ, ಹಾಳಾಗಿ ಬೆಳಗಾವ್. ಆದ್ರೆ ನಾವು ಪುರ ಬಂತ ನಮ್ದಿದೆ ಇಲ್ಲ. ಹಾಗಾದ್ರೆ ಕೊಲ್ಲಾಪುರ, ಕೊಲ್ಲಾಪುರ, ಪಂಡರೀಪುರ, ಹೌದಾ? ಇಂಥವೆಲ್ಲವೂ ಲೆಕ್ಕ ಹಾಕಿದೀವಿ. ಇಡೀ ಮಾರ್ಕ್ಸ್ ನಮ್ಗೆ ಬಿಟ್ಕೊಡೋ ಸಾಧ್ಯನಾ? ಸೊಟ್ಟು ಹೋಗ್ಬೇಕು. ಗಡಿ ವಿವಾದಗಳು ಕಡಿಮೆಯಾಗ್ತಕ್ಕಂಥ ವ್ಯವಸ್ಥೆ, ನದಿ ನೀರಿನ ಇದೇ ಗಡಿ ವಿವಾದಕ್ಕೆ ಅನುಗುಣವಾಗಿ ನದಿ ನೀರಿನ ಹಂಚಿಕೆ. ಕಾವೇರಿ ನೀರು ತಮಿಳುನಾಡು ಉಪಯೋಗ ಇರಲಿ, ಉಪಯೋಗ ಇಲ್ಲಿ ನಮ್ಗೆ ಬೇಕು ಅಂತಾರೆ. ನಾವೇ ಸಾಯ್ತಾ ಇದ್ದೀವಿ, ನಿಮ್ಗೆಲ್ಲ ಕೂಡ ನೀರು. ಸೊ ಸಿಗಲ್ಲ. ಆಲ್ಮಟ್ಟಿ ಕಟ್ಟಿದ್ ನಾವೇ. ನಮ್ಮ ಪ್ರದೇಶ ಹಾಳಾಗಿದೆ, ನಮ್ಮ ಜನ ರಾಷ್ಟ್ರರಾಗಿದ್ದಾರೆ, ನಿರ್ಗತಿಗಳಾಗಿದ್ದಾರೆ, ಕೂಗು ನಮಗಿದೆ. ಬಟ್ ಇನ್ನೊಂದಿಷ್ಟು ಜಾಸ್ತಿ ಮಾಡ್ತೀವಿ. ಅದನ್ನ 524 ಎರಿಸ್ತೀವ್ರಿ ಅಂತಂದ್ರೆ ಮಹಾರಾಷ್ಟ್ರಕ್ಕೆ, ಆಂಧ್ರ ಪ್ರದೇಶಕ್ಕೆ ತಲೆನೋವು. ಅದಕ್ಕೋಸ್ಕರ ಜಗಳ ಆಗ್ತಾ ಇದೆ. ಸೊ ಹೀಗಾದ್ರೆ ರಾಷ್ಟ್ರೀಯ ಭಾವನೆಗೆ ಬರೋದಿಲ್ಲಿ ಸ್ನೇಹಿತರೆ, ಹೌದಲ್ವಾ? ದೀಕ್ಷಿತ್ಕೊಳ್ಬೇಕು. ಇದ್ಯಾವುದು ನಗಣ್ಯ. ನನಗೆ ರಾಷ್ಟ್ರ ಮುಖ್ಯ. ಇಲ್ಲಿ ಆಯಾ ದೇಶಕ್ಕೆ, ಆಯಾ ರಾಜ್ಯಕ್ಕೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಸಾಗಬೇಕು. ದುರ್ದೈವ ರಾಜಕಾರಣಿ ವ್ಯವಸ್ಥೆಯಿಂದ ಏನಾಗಿದೆ, ಈ ಪ್ರಾಂತೀಯತೆಯ ಕೂಗು ಏನಾಗಿದೆ, ಅತಿಯಾದ ನಿಷ್ಠೆಯನ್ನು ತೋರಿಸಕ್ಕೆ ಹೋಗಿ ಸಮಸ್ಯೆ ಹೆಚ್ಚಳ. ಎರಡನೇದೇನು? ಜೀವಂತಿಕೆಯ ಕುರು. ಭಾರತಕ್ಕೆ ಶಾಪವೂ ಹೌದು. ಯಾವುದು? ಕೋಮುವಾದ. ಏನಿದೆ ಕೋಮುವಾದ ಸರ್? ಕಮ್ಯುನಿಸಂ ಅಂತ ಕರೀತೀರಲ್ಲ, ಎಲ್ಲರಿಗೂ ಗೊತ್ತು. ಕೋಮುವಾದ, ವಾಟ್ ಇಸ್ ಕಮ್ಯುನಿಸಂ? ಕೋಮುವಾದ ಅಂದ್ರೆ ಏನು? ಒಂದು ಕೋಮಿನ ಜನರು ಇನ್ನೊಂದು ಕೋಮಿನ ಜನರನ್ನ ವಿರೋಧಿಸುವುದು.
ಅಥವಾ ದ್ವೇಷಿಸುವುದು ಅದು ಉದ್ದೇಶಪೂರ್ವಕವಾಗಿಯೇ ಇರಬಹುದು. ಒಂದು ಸಮೂಹ ಅಥವಾ ಇನ್ನೊಂದು ಹೇಳ್ತಾರೆ, ಒಂದು ಸಮೂಹ ಇನ್ನೊಂದು ಸಮೂಹದ ಮೇಲೆ ದ್ವೇಷವನ್ನ ಸಾಧಿಸುವುದೇ ಕೋಮು. ನಮ್ಮಲ್ಲಿ ಸಾಕಷ್ಟು ಕೋಮು ಬಣಗಳಿವೆ. ಅಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ 2 ಬಣಗಳು ಅದ್ಯಾವುದು ಅಂದ್ರೆ ಒಂದು ಹಿಂದೂ, ಮತ್ತೊಂದು ಮುಸ್ಲಿಂ. ಸೊ ಇವತ್ತಿಗೂ ಇವುಗಳ ಮತ್ತೆ ಸಾಮರಸ್ಯ ಅನ್ನೋದಿಲ್ಲ ಅಂದ್ಕೊಳ್ಳಿ. ಯಾಕೆ ಎಷ್ಟೋ ಇವತ್ತು ಮುಸ್ಲಿಂ ಸಂಖ್ಯೆ 30% ಆಗಿದೆ, ಇವತ್ತಿಗೂ ಅಲ್ಪಸಂಖ್ಯಾತರೇ. ಹಿಂದೂಗಳ ಸಂಖ್ಯೆ ಕುಸಿತ ಬಂದಿದೆ. ಸೊ 87 ಬರ್ತಾ ಇತ್ತು ಇದ್ರು ಕೂಡ ಇವತ್ತೇ 70 ಬಂದಿದ್ದೀವಿ. ಆದ್ರೆ ಇವರು ಜಾಸ್ತಿ ಸಂಖ್ಯೆ ಆಗ್ತಾರೆ, ಇವರು ಕಡಿಮೆ ಸಂಖ್ಯೆ ಆಗ್ತಾರೆ. ಏಕರೂಪದ ಕಾನೂನು ಇಲ್ಲ ಎಂಬಂತ ಒಂದು ಭಾವನೆ ಬಂದೇ ಕಾಡ್ತಾರೆ. ಇನ್ನಂದ್ರೆ ಹಿಂದೆ ಮೊಹಮ್ಮದ್ ಗಜನಿ, ತುಘಲಕ್, ಔರಂಗಜೇಬ್, ಅಕ್ಬರ್ ಯಾರು ಭಾರತೀಯ ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದ್ದಾರೆ. ನಮ್ಮ ದೇವಾಲಯದಲ್ಲಿ ತಮ್ಮ ದೇವಸ್ಥಾನ ಮಸೀದಿ ಕಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಆ ಮಸೀದಿಗಳನ್ನ ಹೊಡಿಬೇಕು ಅಂತಕ್ಕಂಥ ಒಂದು. ಸೊ ಇದು ನಮ್ಮನ್ನ ಹಿಂದೆ ಯಾರೋ ಮಾಡಿ ಪಟ್ಟಿಗೆ ಇವತ್ತು ಯಾಕೆ ಜನ ಮಾಡಬೇಕು ನೋಡ್ಬೇಕಾದ್ರೆ ಭಾರತದಲ್ಲಿ ನಿತ್ಯ ಈ ಕೋಮುವಾದ ನಡೀತಾ ಇದೆ. ಬೇರೆ ಎಲ್ಲೇ ಹೋಗಬೇಡಿ, ನಮ್ಮ ಬಾಗಲಕೋಟೆಗೆ ಬೇಡಿ, ನಮ್ಮ ಮತ್ತೆ ನಮಗೆ ದೂರದರ್ಶಕ್ಕೆ ಎಲ್ಲೇ ಹೋಗ್ರಿ ಗೊತ್ತಾಗೋದು ಬೇಡ. ಅಯೋಧ್ಯೆ ಬಿಡಿ, ಅದು ರಾಮ ಮಂದಿರ, ರಾಮ ಜನ್ಮಸ್ಥಾನ ಕೋರ್ಟ್ ಆದೇಶ ಕೊಡುತ್ತು, ಏನೋ ಅನ್ಕೊಂಡಿದೀವಿ ದೇಶದಲ್ಲಿ ದೊಡ್ಡ ಉದ್ವಿಗ್ನವಾದಂತಹ ಸ್ಥಿತಿ ಇರುತ್ತೆ ಅಂತ. ಬಟ್ ಸ್ಥಿತಿ ಹಾಗಿಲ್ಲ. ರಾಜಕೀಯ ವ್ಯಕ್ತಿಗಳು ಗಟ್ಟಿಯಾಗಿದ್ರೆ ಏನೂ ಆಗುದಿಲ್ಲ. ಕೋರ್ಟ್ ಡಿಸಿಷನ್ ಕೂಡ ಅನಿಸ್ತಿತ್ತು, ಯಾಕೆ ಎಲ್ಲಾ ಕಡೆ ಕೋಮುಗಳಿಗೆ ದಂಗೆ ಇತ್ತು, ಒತ್ತಿ ಉಳ್ಬಿಟ್ರೆ ಹೇಗೆ ಅಂತ. ಬಟ್ ಸ್ಥಿತಿ ಇಲ್ಲಿ ಹಾಗಿಲ್ಲ, ಅದು ಬದಲಾಗಿದೆ. ಸ್ಥಿತಿ ಇಲ್ಲಿ ಬದಲಾಗಿರ್ತಕ್ಕಂಥದ್ದು. ಇವತ್ತು ರಾಜಕೀಯತೆ ಬಹಳ ಗಟ್ಟಿಯಾಗಿದೆ ಅಂದ್ಕೊಂಡು ಒಂದು ಸಣ್ಣದಾಗಿರ್ತಕ್ಕಂಥ ಕಲ್ಲುಗಳಿಂದ 100 ವರ್ಷಗಳ ಒಂದು ವೈದ್ಯಕ್ಕೆ ಇವತ್ತು ಕೋರ್ಟ್ ಇತಿಶ್ರೀ ಆಗಿದೆ. ಬಾಗಲಕೋಟೆಗೆ ಬಂದ್ರೆ ಅದ್ಯಾವುದು ಅಲ್ಲಿ ಏನ್ ಹೇಳ್ತಾ ಇದ್ವಿ ನಾವು, ಕೊತ್ಲೇಶ್ವರ ಗುಡಿ ಅಂತ ಬರ್ತದೆ. ಕಿಲ್ಲಾ ಹೋದ್ರೆ ಅಲ್ಲಿ ಪಂಕಾ ಮಸೀದಿ ಅಂತ ಇದೆ. ಆ ಪಂಕಾ ಮಸೀದಿಗೆ ಸುತ್ತ ನೀವು ವಿಚಾರ ಮಾಡಿ ಹೇಗಿದೆ, ಅಲ್ಲಿ ಕೊತ್ಲೇಶ್ವರ ಗುಡಿ ಇದೆ, ಗಣೇಶ ಗುಡಿ ಇದೆ, ಅಂಬಾಭವಾನಿ ಗುಡಿ ಇದೆ, ಶಿವಾಲಯ ಇದೆ, ರಾಘವೇಂದ್ರ ಗುಡಿ ಇದೆ, ಜಾಗರೂಕ ಗುಡಿ ಇದೆ, ಹೌದಾ? ಸೊ ಇಷ್ಟೆಲ್ಲ ಗುಡಿಗಳು ಅಲ್ಲೇ ಇದ್ದಾವೆ. ಇವತ್ತಿಗೂ ಕೂಡ ಅಲ್ಲೊಂದು ಪೊಲೀಸ್ ವ್ಯಾನ್, ದೊಡ್ಡದಾಗಿರ್ತಕ್ಕಂಥ ವ್ಯಾನ್ ಅಂತ, ಅಲ್ಲಿ ಪೊಲೀಸರು ಸತತವಾಗಿ ಕಾಯ್ತಾ ಇದ್ದಾರೆ. ಯಾಕೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ. ಇವತ್ತು ಈ ಕೋಮುವಾದ ನಮ್ಮಲ್ಲಿ ಕಡಿಮೆಯಾಗದ ಹೊರತು ವಿಶ್ವವ್ಯಾಪಿ ಆಗ್ಬಿಡ್ತಕ್ಕಂಥ ಈ ಹಿಂದೂ ಮುಸ್ಲಿಮರ ಮತ್ತೆ ಘರ್ಷಣೆ ನಡೀತಾ ಇದ್ರೆ ಈ ಬಣಗಳೇ ಜಾಸ್ತಿ ಆಗ್ತವೆ. ಸ್ನೇಹಿತರೆ, ದೇಶದ ಭಾವನೆ ಎಲ್ಲಿ ಬರ್ಬೋದು, ಬಡಿ ಕಡಿತ. ಇದಕ್ಕೆಲ್ಲ ಒಂದು ಕಾರಣ ರಾಜಕೀಯ ಅವಶ್ಯಕತೆ ಬೇರೆ. ತಮ್ಮ ಅಧಿಕಾರಕ್ಕಾಗಿ ಒಡೆದು ಆಳುವ ನೀತಿಯನ್ನ ಮಾಡ್ಕೊಂಡು ಮಾಡಿದ್ದಾರೆ. ನಿಜವಾಗ್ಲೂ ಹಿಂದೂ ಮುಸ್ಲಿಮರು ಆ ರೀತಿ ಇಲ್ವೇ ಇಲ್ಲ, ಅದನ್ನ ಹುಟ್ಟು ಹಾಕಿ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ನಾವು ಎಚ್ಚೆತ್ತುಕೊಳ್ಬೇಕು. ಕೋಮುವಾದ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ತರಬಹುದು, ಬಟ್ ದೇಶಕ್ಕೆ ಅದು ದೊಡ್ಡದಾಗಿರ್ತಕ್ಕಂಥ ಗಂಗಾವನ್ನು ತರ್ತಾ ಇದೆ. ನಾವೆಲ್ಲ ಹಿಂದೂ ಮುಸ್ಲಿಂ ಬಾಯಿ ಅಂತ ನಿಜವಾಗಿಯೂ ಹೇಳುವಂತಹ ಭಾವನೆ ಬರಬೇಕಾಗಿರ್ತಕ್ಕಂಥ. ಬಂದಾಗ ಭಾಷ್ಯವಾದ, ಲಿಂಗ್ವಿಸ್ಟಿಸಂ ಅಂತ ಕರಿತೀವಿ. ಆಗ್ಲೇ ಭಾರತದ ವೈವಿಧ್ಯತೆ ಮತ್ತು ಏಕತೆಯನ್ನು ಹೇಳುವಾಗ ಕೂಡ ಹೇಳಿದ್ದೀನಿ. ಭಾಷಾವಾದಗಳು ಕೂಡ ಆಗಾಗ ನಡೀತಾನೆ ಇದ್ದಾರೆ. ಯಾಕೆ, ಒಂದು ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗಿ ಭಾಷೆ ಬದಲಾಗಿದೆ. ಗೊತ್ತು ನಮಗೆ, ಬೆಳಗಾವಿ ಭಾಷೆ ಬೇರೆಯಾಗಿದೆ. ನಾವೇ ಬೆಳಗಾವಿ ಭಾಷೆಯಲ್ಲಿ ಬಂದ್ ಪೆಟ್ಟಿಗೆ, ಹೋದ್ ಪೆಟ್ಟಿಗೆ ಅಂತ ಕರೀತಾರೆ. ಪೆಟ್ಟಿ ಇಂಗ್ಲಿಷ್ ತಕ್ಷಣ ಅಂತ, ನಾವು ಪೆಟ್ಟಿಗೆ ಟ್ರಂಕ್ ಅಂತ ಅಂತೀವಿ, ಬಾಕ್ಸ್ ಅಂತ ಅಂತೀವಿ. ಸೊ ವ್ಯತ್ಯಾಸ, ಹೌದಾ? ಆ ಗುಲ್ಬರ್ಗ ಸೈಡ್ ಹೋದೀವಿ ಅಂದ್ರೆ ನಾವೇನು ಯಾರು ಬರ್ತಾ ಇದ್ದಾರೆ ಅಂತ, ನಾವು ಬರ್ತಾ ಇದ್ದಾರೆ ಅಂತೀವಿ. ಅವ್ರು ಯಾರು ಬರ್ತಾ ಇದ್ದಾರೆ ಪಂಡಾರ ಅಂತ. ಫಾರ್ ಎಕ್ಸಾಂಪಲ್, ನಳ ಬಂದು ನಳ ಬಂದು ಬರುತ್ತೆ ಅಂತ, ನೀರು ಬಂದು ಅಂತ ಅವ್ರು ಅನ್ನೋದಿಲ್ಲ. ನಳ ಬಂಟಾವ, ನೀರು ಬಂಟಾವ. ಪದ ಕನ್ನಡ ಭಾಷೆ ಪದನೇ ಅದು ಏನಾಗಿದೆ. ನಾವು ಹುಡುಗರಿಗೆ ಹುಡುಗರು ಅಂತೀವಿ, ಅವ್ರ ಪಾರುಗಳು ಅಂತಾರೆ, ನಮ್ಮ ಪಾರುಗಳು ಅಂತಾರೆ.
ಹೌದಾ, ಅದ್ರ ಒಂದು ಯಾವುದೋ ಜೋಕ್ಸು ಕೂಡ ನಾವು ಗುರುತಿಸ್ಕೊಂಡು ಮೈಸೂರು ಕೃಷಿ ವ್ಯಕ್ತಿ ಇಲ್ಲಿ ಬಂದಂತೆ ನಮ್ಮಲ್ಲಿ ಉತ್ತರ ಕನ್ನಡ ಭಾಷೆಯಲ್ಲಿ ಸೊಳೆ ಮಗ ಅನ್ನೋ ಪದ ಹೇಗಿದೆ ಗೊತ್ತಿಲ್ಲ, ಅದು ಕಾಮನ್ ಆಗಿ ವರ್ಡ್. ಮಂದಿ ಅನ್ನೋರಿಗೆ ಕೆಲವು ಸೊಳೆ ಮಗ ಅಂತಾರೆ, ನಮಗೆ ನಾವು ಅನ್ಕೋತೀವಿ ನೋಡ ಅಂದಾಕ ಉತ್ಸವ ಇದ್ದೀನಿ ಅಂತ. ಅಂದ್ರೆ ನಮ್ಮ ಪದ ಅದು ನಮ್ಮ ಸ್ನೇಹಿತರಲ್ಲೇ ಇರ್ತಾನೆ, ನಾವು ಉತ್ಸವ ಬರ್ತಿರಲೇ ಅಂತ ಕೇಳ್ತೀವಿ. ಅವ್ರು ತಪ್ಪು ತಿಳ್ಕೋದಿಲ್ಲ, ಅವನು ತಪ್ಪು ತಿಳ್ಕೋದಿಲ್ಲ. ಇದೇ ಮೈಸೂರು ಭಾಷೆಯಲ್ಲಿ ಅಂದ್ರೆ ಹುಡುಗ ಹಾಕೊಂಡ್ಬಿಡ್ತಾರೋ ಮೈಸೂರಿಗೆ ಎಂತದ ಮಳೆ ಹಿಂಗೆ ಮಾತಾಡ್ತೀಯ ನೀನು ಮಂಡಿಸ್ರಿ ಇಲ್ವಾ ಅವ್ರ ಭಾಷೆ. ಉತ್ಸವ ಹೆಂಗ್ ಮಾತಾಡ್ತೀವಲ್ಲ ಅಂತ ನಾವು ಅಂತೀವಿ. ಸೊ ಹೀಗೆ ಕರಕ್ ಹೋಗ್ಬಿಟ್ರೆ ಅಂತ ಹೇಳಿದೆ, ಮಾತಿಗೊಮ್ಮೆ ಅಂತ ಹೇಳಿದೆ ಅಂತ ಇನ್ನೊಂದು ಕೃಷಿ ಬೆಳಗಾವಿ ಸಿಟಿಯಲ್ಲಿ ಬೈಲೊಂಗಲ್ ಬೆಳವಡಿ ಅಂತ ಬರ್ತಾವ, ಆ ಕಡೆ ಹೋಗಿದ್ದೆ ನಾನು. ಅದಾಗ ಹೇಳ್ತಿರ್ತಾರೆ ಹೆಂಗ್ ಮಾತಾಡ್ತಾರೆ ಅಂದ್ರೆ, ನೀವೇನೋ ಆಸ್ಟ್ರೇಲಿಯಾ ಸುದ್ದಿ ಹೇಳ್ಬಿಟ್ರಿ ಅಂತಂದ್ರೆ ನಾವು ಹೌದಾ ಹಾಗೆ ಅಂತೀವಿ. ಅವಾಗೆಲ್ಲ ನೋಡಲ್ಲಿ ಅಂತ ಮಾತಿಗೊಮ್ಮೆ ನಾವು ಹೌದಾ ಅಯ್ಯೋ ಅಂತ ಹಿಂಗಿಲ್ಲ ಅವರೆಲ್ಲ ಪ್ರತಿಯೊಂದು ಹೌದಾ ನೋಡಲ್ಲಿ ನೋಡಿ ಏನ್ ಅರ್ಥ ಅದು. ಸೊ ಅದು ನೋಡಿ ಭಾಷೆ ಚೇಂಜ್ ಆಗ್ತಾ ಇದ್ದಾವೆ. ಹಿಂಗಾಗಿ ಭಾಷೆಗಳ ಮತ್ತೆ ನಮ್ಮಲ್ಲಿ ಸಮಸ್ಯೆ ಉಂಟಾಗಿದೆ. ನಾವೇ ಹೇಳಿದ್ದೀವಿ ಕರ್ನಾಟಕ ಗಡಿ ಭಾಗಕ್ಕೆ ಬಂದೀವಿ ಅಂದ್ರೆ ಅಲ್ಲಿ ಮರಾಠಿ ಮತ್ತು ಕನ್ನಡ ಮಾತನಾಡುವವರ ಮತ್ತೆ ಏನಿದೆ, ಮರಾಠಿಗಳು ಮತ್ತು ಕನ್ನಡಿಗರ ಮತ್ತೆ ಹೋರಾಟಗಳಿರ್ತವೆ. ಕೆಳಗಡೆ ಬಂದ್ರೆ ಗೋವಾ, ಅಲ್ಲಿ ಮರಾಠಿ, ಕನ್ನಡ, ಕೊಂಕಣಿ ಇವರುಗಳ ಮಧ್ಯೆ ಸಂಘರ್ಷಗಳು ಮತ್ತೆ ಮತ್ತೆ ಆಗ್ತಾ ಇದ್ದಾವೆ. ನಾವು ಬೇರೆ ನೀವು ಬೇರೆ ಅಂತ ಹಲವು ಭಾಷೆಗಳ ಸಂಗ್ರಹವಾಗಿರ್ತಕ್ಕಂಥ ಈ ಭಾರತದಲ್ಲಿ ಈ ಭಾಷಾವಾರವಾಗಿ ರಾಜ್ಯಗಳು ಬೇರೆಯಾಗಿದ್ದು, ಅದೇ ಕಾರಣಕ್ಕಾಗಿ ಇವತ್ತಿಗೂ ಸಂಘರ್ಷ ಆಗ್ತಕ್ಕಂಥದ್ದು ನಿಂತಿಲ್ಲ. ಅದಕ್ಕೋಸ್ಕರ ಪ್ರತ್ಯೇಕ ರಾಜ್ಯ ಬೇಕು ಅಥವಾ ನನಗೆ ಗಡಿ ಭಾಗ ಸಂಬಂಧಪಟ್ಟಿದ್ದು ಅಂತ ಜಗಳ ಆಗ್ತಾ ಇದೆ. ಸ್ವಲ್ಪ ಕೊನೆಗಾಗಿ ಬಂದಾಗ ಉಗ್ರವಾದ ಮತ್ತು ಭಯೋತ್ಪಾದನೆ. ಎರಡು ರಾಷ್ಟ್ರದ ಭಾವೈಕ್ಯತೆಗೆ ಧಕ್ಕೆ ಎನ್ನತಕ್ಕಂಥದನ್ನ ನಾವಿಲ್ಲಿ ಗುರುತಿಸಬೇಕು. ಇವರು ಹೇಗಿದ್ದಾವೆ ಅಂದ್ರೆ, ತನ್ನ ಗುರಿಗಳ ಈಡೇರಿಕೆಗಾಗಿ ವ್ಯಕ್ತಿ ಅಥವಾ ಸಮೂಹದ ಪ್ರಜಾಪತ್ಯೆಯ ವಿರೋಧವಾಗಿ ಹಿಂಸಾತ್ಮಕ ಕೃತ್ಯಗಳನ್ನ ಇವು ಗುರುತಿಸ್ಕೊಳ್ತಾರೆ. ಉಗ್ರವಾದ ಬೆಚ್ಚಿಬಿಡಬೇಕು, ಜನ ಭಯೋತ್ಪಾದನೆ ಬೆಚ್ಚಿಬಿಡಬೇಕು, ಜನರಲ್ಲಿ ಭಯವನ್ನ ಹುಟ್ಟಿಸಿ ದಿಗಿಲುಗೊಳ್ಳುವಂತೆ ಮಾಡಿ, ಜನರನ್ನ ದಿಗಿಲುಗೊಳ್ಳುವಂತೆ ಮಾಡಿ ತಮ್ಮ ರಾಜಕೀಯ ಉದ್ದೇಶಗಳನ್ನ ಸಾಧಿಸಿಕೊಳ್ಳುವ ದೃಷ್ಟಿಯಿಂದ ಹುಟ್ಟು ಹಾಕಿರ್ತಕ್ಕಂಥ ಈ ಎರಡು ಅಂಶಗಳು, ಒಂದು ಉಗ್ರವಾದ ಮತ್ತೊಂದು ಭಯೋತ್ಪಾದನೆ ಅಂತ ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಇವತ್ತು ಗೋರ್ಖಾಲ್ಯಾಂಡ್ ಎಂಬಂತ ಒಂದು ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಉಗ್ರವಾದ ಅತಿಯಾಗಿ ಕಂಡುಬರ್ತಾ ಇದೆ. ನಾಗಾಲ್ಯಾಂಡ್ ಹೋಗಿ ಅಲ್ಲಿ ಮಿಜೋರಾಂ, ತ್ರಿಪುರಾ, ಪಶ್ಚಿಮ ಬಂಗಾಳ ಇವೆಲ್ಲ ಹೇಳಿದಾವೆ ಅಂದ್ರೆ ಉಗ್ರವಾದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವುಗಳು. ಇದ್ರ ಜೊತೆಗೆ ನಕ್ಸಲೈಟ್ ಎಂಬಂತ ಉಗ್ರವಾದ ಇಲ್ಲೇ ಸಿಕ್ಕೋಗ್ಬಿಟ್ಟಿದೆ. ಜನರಲ್ಲಿ ಭಯವನ್ನು ಹುಟ್ಟಿಸಿ ತಮ್ಮ ರಾಜಕೀಯ ದಳ್ಳುರಿಗೋಸ್ಕರ. ಇನ್ನು ಭಯೋತ್ಪಾದನೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನ ಅಡಿಯಲಿಕ್ಕೆ ಅಥವಾ ಅದನ್ನ ತುಳಿಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಹಿತಾಸಕ್ತಿಗೋಸ್ಕರ ವಿಚಿತ್ರಕಾರಿಯಾದಂತಹ ರೀತಿಯಲ್ಲಿ ಉಗ್ರವಾದಂತಹ ಹಿಂಸೆ ರೂಪದಲ್ಲಿ ಒಂದು ಜನ ದಿಗಗೊಳ್ಬೇಕು, ಭಯ ಆಗ್ಬೇಕು. ಜನಪ ಇದು ಸಾವಿರಾರು ಜನ, ಲಕ್ಷಾಂತರ ಹೆಂಗಾಗ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಯಾವ ಮಾರುಕಟ್ಟೆಗಳನ್ನು ಹೊಡೆದ್ರು. ಹೌದಾ, ಇನ್ಯಾವುದೋ ಹೈಡ್ರೋಜನ್ ಬಾಂಬ್ಗಳನ್ನ ಹಾಕಿದ್ರು, ಇನ್ಯಾವುದೋ ಟ್ರಕ್ ತಗೊಂಡೋಗಿ ಜನ ಕುಟುಂಬ ಆಯಿಸ್ಬಿಟ್ರು. ಸೊ ಈ ರೀತಿ ಆತ್ಮಾಹುತಿ ಬಾಂಬ್ ದಾಳಿಗಳು ಇದನ್ನ ಮಾಡ್ತಕ್ಕಂಥ ವ್ಯವಸ್ಥೆ ನಮಗೆ ಕಂಡುಬರ್ತಾ ಇದೆ. ಇವತ್ತು ನಾವು ಭಾರತದಲ್ಲಿ ಬಂದೀವಿ ಅಂತ ಇವತ್ತು ಪಾಕಿಸ್ತಾನದಿಂದ ಈ ಉಗ್ರವಾದ ಅಧಿಕವಾಗಿರ್ತಕ್ಕಂಥದನ್ನ ನಾವು ಗುರುತಿಸ್ಕೋತಕ್ಕಂಥದ್ದು. ಪಂಜಾಬ್ದಲ್ಲಿ ಹೇಳಿದಂತೆ ಉಗ್ರವಾದ ಇದೆ, ಕಾಶ್ಮೀರದಲ್ಲಿ ಕೂಡ ಈ ಉಗ್ರವಾದ ನಮ್ಮ ಅಧಿಕವಾಗಿ ಕಾಣ್ತಾ ಇದೆ. ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ ಒಟ್ಟಾರೆ 318 ಜಿಲ್ಲೆಗಳಲ್ಲಿ 77 ನಕ್ಸಲ್ ಪ್ರದೇಶಗಳಿದ್ದಾವೆ ಅಂತ. 318 ಜಿಲ್ಲೆಗಳಿಂದ 77 ಪ್ರದೇಶಗಳೇನಿದ್ದಾವೆ ನಕ್ಸಲೈಟ್ ಕೈಗೆ ಸಿಕ್ಕು ನಲಿಗೆ ಹೋಗಿದ್ದೀವಿ.
ಹಾಗಾದ್ರೆ ಜನ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದೇ ಕಷ್ಟ ಆಗುತ್ತೆ. ಈ ತಾವೇ ಹುಟ್ಟು ಹಾಕತಕ್ಕಂಥ ಪಾಕಿಸ್ತಾನವೂ ಕೂಡ ಇದಕ್ಕೆ ಅಧಪತನದ ಹಾಗೆ ಯಾಕೆಂದ್ರೆ ಕೆಟ್ಟತನ ಅನ್ನೋದು ಕೆಟ್ಟದಾಗೇ ಇರ್ತದೆ. ನಮ್ಮ ಬೇಡಿಕೆಗಳನ್ನ ನ್ಯಾಯೋಚಿತವಾದ ಇಳಿಸ್ಕೊಳ್ಬೇಕೇ ವಿನಃ ಹಿಂಸೆಯ ಮಾರ್ಗದಲ್ಲಿ ಅಲ್ಲ. ಮಹಾತ್ಮ ಗಾಂಧೀಜಿಗೆ ಯಾಕೆ ಇವತ್ತಿಗೂ ಕೂಡ ರಾಷ್ಟ್ರೀಯ ಪಿತಾಮಹ ಅಂತೀವಿ? ಸ್ವಾತಂತ್ರ್ಯಕ್ಕೆ ಅನೇಕ ಹೋರಾಟ ಮಾಡಿದ್ದಾರೆ, ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಆದ್ರೆ ಮಹಾತ್ಮ ಗಾಂಧೀಜಿಗೆ ಯಾಕೆ ನೀವು ಹೇಳಿ ಶಾಂತಿಯುತ ಮಾರ್ಗ, ಅಹಿಂಸೆಯ ಮಾರ್ಗ ಹಿಡ್ಕೊಂಡು ಇವತ್ತಿಗೂ ಕೂಡ ಜನರು ಭಾಗಿಯಾಗಿದ್ದಾರೆ. ಹಿಂಸೆ ರಕ್ತಪಾತಕಾರಕವಾಗಿರ್ತಕ್ಕಂಥದ್ದು, ಹಾನಿ ತರ್ತಕ್ಕಂಥದ್ದು, ಮತ್ತೆ ಆ ಕ್ರಾಂತಿಯ ಜ್ವಾಲೆಯನ್ನು ಉಳಿಸ್ತಕ್ಕಂಥದ್ದು. ಸೊ ಹೀಗಾಗಿ ದೇಶಗಳ ಮೇಲೆ ಶಾಂತಿಯ ವಾತಾವರಣ ಉಂಟಾಯಿತು ಅಂತಂದ್ರೆ ಭಾವೈಕ್ಯತೆ ಬರುತ್ತಿಲ್ಲ. ಸೊ ಆಲ್ಬೈಕ ಎಂಬಂತ ಒಂದು ಸಂಘಟನೆ, IS ಎಂಬಂತ ಒಂದು ಸಂಘಟನೆಗಳಿದ್ದಾವೆ. ಸೊ ಅವೆಲ್ಲ ಭಾರತದಲ್ಲಿ ನುಸುಕೊಂಡಿದ್ದಾವೆ. ಸೊ ಲಕ್ಷಲ್ ತೊಯಬಾ ಅಂತ ಇದೆ. ಇವೆಲ್ಲ ನಮಗೆ ಹಾನಿಯನ್ನು ತರ್ತಕ್ಕಂಥದ್ದು. ಸೊ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು ಅಂತ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ, ಸೊ ಇದು ಬರದ ಬಹುತೇಕವಾಗಿ 10 ಅಂಕದ ಪ್ರಶ್ನೆಯಾಗುತ್ತದೆ. ಸೊ ನಿಮಗೆ ಮಿನಿಮಮ್ ಆನ್ಸರ್ ನಿಮಗೆ ಸಾಕಷ್ಟು ಬರಿತಾ ಹೋಗ್ಬೋದು. ಜನರಲ್ ಆಗಿ ವಿಷಯವನ್ನು ಇಟ್ಕೊಂಡು ಇಂಥ ಆಗ ಕೊಟ್ಕೊಂಡು ನೀವು ಬರದೆ ನಿಮ್ಮ ಆನ್ಸರ್ ಕನಿಷ್ಠ ಪಕ್ಷ 2.5 ಪುಟವನ್ನ ಮುಟ್ಟುವ ಹಾಗೆ ಬರಿತಾ ಇರಬೇಕು. ನೀಟಾಗಿ ಇದನ್ನ ಬರೀ ಸಾಕು. ಓಕೆ, ಥ್ಯಾಂಕ್ ಯು. ನಾಳೆ ಬಂದಾಗ ಮತ್ತೊಂದು ತಿಂಗಳಲ್ಲಿ ಇದನ್ನ ರಾಷ್ಟ್ರೀಯ ಭಾವೈಕ್ಯತೆಯ ಬಲಪಡಿಸಲು ಇರ್ತಕ್ಕಂಥ ಕ್ರಮಗಳು ಏನು ಅಂತ ಅನ್ನೋದನ್ನ ನೋಡೋಣ.